ಅನಕ್ಷರಸ್ಥ ಮಹಿಳೆಗೆ ನ್ಯಾಯವನ್ನ ಕೊಡಿಸಿದ ಮಹಿಳಾ ಅಧ್ಯಕ್ಷರಾದ ಶ್ರೀಮತಿ ರಜನಿ ರಾಜ್. ದಿನಾಂಕ 2/7/2025ರಂದು ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಅನಕ್ಷರಸ್ಥ ಮಹಿಳೆಗೆ ನಿವೇಶನದ ಆಸೆಯಿಂದ ಒಬ್ಬ ಮಹಿಳೆಯನ್ನ ನಂಬಿ ರೂಪಾಯಿ 32 ಲಕ್ಷ ಹಣವನ್ನ ಕೊಟ್ಟು ಮೋಸ ಹೋಗಿದ್ದಾರೆ. ಒಂದು ತಿಂಗಳ ಹಿಂದೆ ಅನ್ಯಾಯಕ್ಕೆ ಒಳಗಾದ ಮಹಿಳೆ ತನಗೆ ಆಗಿರುವುದು ಅನ್ಯಾಯದ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಅಧ್ಯಕ್ಷರಾದ ಶ್ರೀಮತಿ ರಜನಿ ರಾಜ್ ಮಂಡ್ಯ ಇವರಲ್ಲಿ ಬಂದು ದೂರನ್ನ ದಾಖಲಿಸಿದ್ದಾರೆ. ನನಗೆ ನ್ಯಾಯವನ್ನ ಕೊಡಿಸಿ, ನಾನು ನಿವೇಶನದ ಆಸೆಯಿಂದ 32 ಲಕ್ಷ ಹಣವನ್ನ ಕೊಟ್ಟು ಕಳೆದುಕೊಂಡಿದ್ದೇನೆ ಎಂದು ಹೇಳಿ ದೂರನ್ನ ದಾಖಲಿಸಿ ಹೋಗಿದ್ದರು. ಇದರ ಬಗ್ಗೆ ವಿಶೇಷವಾಗಿ ವಿಚಾರಣೆ ಮಾಡಲು ಮಹಿಳಾ ಅಧ್ಯಕ್ಷರಾದ ಶ್ರೀಮತಿ ರಜನಿ ರಾಜ್ ಚಿಕ್ಕಮಗಳೂರು ಜಿಲ್ಲೆಗೆ 2 ಬಾರಿ ಭೇಟಿಯನ್ನ ಕೊಟ್ಟು ಕುಟುಂಬದವರನ್ನ ಕರೆಸಿ ಆಪ್ತ ಸಮಾಲೋಚನೆಯ ಮೂಲಕ ಸಮಸ್ಯೆಯನ್ನ ಬಗೆಹರಿಸಲಾಯಿತು. ದಿನಾಂಕ 10/9/2025ರಂದು ರೂಪಾಯಿ 32 ಲಕ್ಷ ಹಣವನ್ನ ಕೊಡುವುದಾಗಿ ಒಪ್ಪಿಕೊಂಡಿದ್ದು ಕಾನೂನಿನ ದಾಖಲಾತಿಗಳನ್ನ ಭದ್ರತೆಯ ದೃಷ್ಟಿಯಿಂದ ನೀಡುತ್ತಾರೆ. ಪರ್ಸನಲ್ ಚೆಕ್, ಪ್ರೊನೌಟ್, ಈ ಸ್ಟಾಂಪ್ ಪೇಪರ್ ಅನ್ನ ಸ್ವಇಚ್ಛೆಯಿಂದ ನೀಡಿರುತ್ತಾರೆ. ನೊಂದ ಮಹಿಳೆಗೆ ನ್ಯಾಯ ಕೊಡಿಸುವಲ್ಲಿ ಮಹಿಳಾ ಅಧ್ಯಕ್ಷರಾದ ಶ್ರೀಮತಿ ರಜನಿ ರಾಜ್ ರವರು ಅವರ ಜೊತೆಗೆ ಶ್ರೀಮತಿ ರಶ್ಮಿ ಕೂಡ ಹಾಜರಿದ್ದರು. ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳಲು ಯಶಸ್ವಿಯಾಗಿದ್ದಾರೆ. ನಮಸ್ಕಾರ ಸ್ನೇಹಿತರೆ, ನಾನು ಈ ದಿನ ಚಿಕ್ಕಮಗಳೂರು ಜಿಲ್ಲೆಯಲ್ಲಿದ್ದೀನಿ, ಕಚೇರಿಯಲ್ಲಿದ್ದೀನಿ ಚಿಕ್ಕಮಗಳೂರು ಆಫೀಸಲ್ಲಿ. ಕಾರಣ ಏನಂದರೆ, ಕಡೂರು, ಚಿಕ್ಕಮಗಳೂರು ಜಿಲ್ಲೆ ಕಡೂರು ಆಶಾ ಅನ್ನೋ ಹೆಣ್ಮಗಳು ಬಂದು 1.5 ತಿಂಗಳಿಂದ ಮಂಡ್ಯ ಜಿಲ್ಲೆ ನನ್ನ ಕಚೇರಿಗೆ ಬಂದು ದೂರನ್ನು ದಾಖಲಿಸ್ತಾಳೆ. ಕಾರಣ ಏನಂದರೆ, ನನ್ನ ತಂದೆಗೆ 4 ಜನ ಹೆಣ್ಮಕ್ಳಿದ್ದೇವೆ. ನನ್ನ ತಂದೆ ಆಸ್ತಿಯ ವಿಚಾರದಲ್ಲಿ ಆಸ್ತಿ ಭಾಗ ಮಾಡುವಾಗ ಹಣದ ರೂಪದಲ್ಲಿ 32 ಲಕ್ಷ ಹಣವನ್ನು ನನಗೆ ಕೊಡ್ತಾರೆ. ನಮ್ಮ ತಾಲೂಕಿನವರೇ ಆದ ನನ್ನ ಸ್ನೇಹಿತರೇ ಆದ ಅವರ ಪರಿಚಯ ಆಗಿ ಸ್ನೇಹಿತರ ಮೂಲಕ ಪರಿಚಯ ಅವರಾಗ್ತಾರೆ. ಅವರು ನಿವೇಶನವನ್ನು ಕೊಡ್ತೀನಿ ಅಂತೇಳಿ ನನಗೆ ಮೋಸ ಮಾಡಿದ್ದಾರೆ. ದಯಮಾಡಿ ನನಗೆ ನ್ಯಾಯ ಕೊಡಬೇಕು ಅಂತ ಕೇಳ್ತಾರೆ. ಇದು ಇವರೇನಾಗಬೇಕು? ನಿಮ್ಮ ಅಕ್ಕ. ಏನು ಹೇಳ್ತೀರಿ ಇದಕ್ಕೆ? ತುಂಬ ಸಂತೋಷ ಆಯಿತು ಮೇಡಮ್. ನಾವು ಎಲ್ಲೋದ್ರೂ ನ್ಯಾಯ ಸಿಕ್ಕಿರಲಿಲ್ಲ. ಸ್ಟೇಷನಿಗೆ ಹೋದ್ವಿ, ಊರಿನ ಮುಖಂಡರ ಹೋದ್ವಿ, ಎಲ್ಲೂ ನ್ಯಾಯ ಸಿಕ್ಕಿರಲಿಲ್ಲ. ನೀವು ನಮ್ಮ ಚಿಕ್ಕಮಗಳೂರು ಡಿಸ್ಟಿಕ್ ಅಜ್ಜಂಪುರದವರಿಗೆ ನ್ಯಾಯ ದರ್ಶನ ಕೊಟ್ಟಿದ್ವಿ. ಅವರಿಗೂ ಹಿಂಗೆ ಅಮೌಂಟ್ ಯಾರು ಕೊಡ್ಬೇಕಾಗಿ ಇದನ್ನು ಒದಗಿಸ್ಕೊಟ್ರಿ. ಅವ್ರ ಕಡೆಯಿಂದ ನಂಬರ್ ತಗೊಂಡು ನಿಮ್ಮ ಮದ್ದೂರು ಆಫೀಸಿಗೆ ಬಂದು ಮಂಡ್ಯ ಡಿಸ್ಟಿಕ್ಗೆ ಬಂದು ಅರ್ಜಿ ಕೊಟ್ಟು ದೂರನ್ನು ದಾಖಲಿಸಿ ಬಂದಿದ್ವಿ. ಅಲ್ಲಿಂದ ಇವತ್ತು ಈ ದಿನ ಆಸ್ತಿಯನ್ನು ಹೆಣ್ಮಕ್ಳಿಗೆ ನಮ್ಮ 4 ಜನಕ್ಕೆ ಭಾಗವಾಗಿ 35 ಲಕ್ಷ, ನನ್ನ ಪಾಲಿಗೆ ಬಂದದ್ದು 32 ಲಕ್ಷ ಹಣವನ್ನು ಕೊಡ್ತಾರೆ. ಒಬ್ಬರು ನಮ್ಮ ಗ್ರಾಮದವರೇ, ಊರಿನವರೇ ಆದ ಒಬ್ಬರು ಹೆಂಗಸು ಪರಿಚಯ ಆಗ್ತಾರೆ. ಅವ್ರ ಮೂಲಕ ಏನು ಮಾಡ್ತಾರೆ, ನಾನು ನಿನಗೆ ನಿವೇಶನವನ್ನು ಕೊಡ್ತೀನಿ, ನೀನು ಅಮೌಂಟನ್ನು ಕೊಡು ಅಂತ ಹೇಳ್ತಾರೆ. ಒಂದು ಖಾಲಿ ಅಗ್ರಿಮೆಂಟ್ಗೆ 100 ರೂಪಾಯಿ ಬಾಂಡ್ ಪೇಪರ್ ಮೇಲೆ ಸೈನ್ ಹಾಕಿ ಅವರು ಕೊಡ್ತಾರೆ. ಆದರೆ ಈ ಮಹಿಳೆ ಅನಕ್ಷರಸ್ಥೆ ಆಗಿರೋದ್ರಿಂದ ಮೋಸ ಹೋಗಿದ ತಕ್ಷಣ ಅವರಿಗೆ ಗೊತ್ತಾಗುತ್ತೆ ನಾನು ಮೋಸ ಹೋಗಿದ್ದೀನಿ ಅಂತ. 1.5 ವರ್ಷ ಆದ ಬಳಿಕ ಮೊನ್ನೆ ನನ್ನ ಮಂಡ್ಯ ಜಿಲ್ಲೆ ಮದ್ದೂರಿಗೆ ನನ್ನ ಕಚೇರಿಗೆ ಬಂದು ದೂರನ್ನು ದಾಖಲಿಸ್ತಾರೆ. ಮೇಡಮ್, ನನಗೆ ಈ ಥರ ಅನ್ಯಾಯ ಆಗಿದೆ, ನ್ಯಾಯ ಕೊಡಿಸಿ ಅಂತೇಳಿ. ಈ ದಿನ ಆಪ್ತ ಸಮಾಲೋಚನೆ ಮಾಡಿ ನಿಮಗೆ ನ್ಯಾಯ ಕೊಟ್ಟಿದ್ದೀನಲ್ಲ ಆಶಾ ಅವರೇ, ಅವರು ಬಂದು ನಿಮ್ಮ ಏನಿದೆ ಅಮೌಂಟ್ ಕಳ್ಕೊಂಡಿದ್ದೀರಿ ಹಣವನ್ನು ಅವರು ಬಂದು ಒಪ್ಕೊಂಡಿದ್ದಾರೆ. ಹೌದು ನಾನು ಕೊಡಬೇಕು, 32 ಲಕ್ಷ ನಾನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಯಾವ ದಿನಾಂಕದಲ್ಲಿ ಅವರು ಸಮಯ ತಗೊಂಡಿದ್ದಾರೆ? ಸೆಪ್ಟೆಂಬರ್ 10ನೇ ತಾರೀಕು 32 ಲಕ್ಷ ಹಣವನ್ನು ನಿಮಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕಾಗಿ ನೋಡಿ, ವಕೀಲರಿದ್ದಾರೆ, ಅವರ ಸಮ್ಮುಖದಲ್ಲಿ ಚೆಕ್ಗಳು ಕೊಟ್ಟಿದ್ದಾರೆ. 4 ಚೆಕ್ಕು, 2 ಪ್ರೊನೋಟು. ನೀವು ಯಾವುದೂ ಈ ಥರ ಕಾನೂನು ರೀತಿ ಲೀಗಲ್ ಆಗಿ ತಗೊಂಡಿರಲಿಲ್ಲ, ಏನೂ ಮಾಡಿರಲಿಲ್ಲ. ಯಾವುದೋ ಒಂದು ಬಾಂಡ್ ಪೇಪರ್, 100 ರೂಪಾಯಿ ಬಾಂಡ್ ಪೇಪರ್ ಮೇಲೆ 32 ಲಕ್ಷ ಹಣನ ಬರೆಸಿ ಕೊಟ್ಟಿದ್ದೀರಿ. ಅದು ಕಾನೂನಿಗೆ ಹಾಕಿದ್ರೂ ನಿಮಗೆ ನ್ಯಾಯ ಸಿಗುವುದಿಲ್ಲ. ಈಗ ನಾವು ತಗೊಂಡಿರೋದು ಬಾಂಡ್ ಪೇಪರ್ ಕೊಟ್ಟಿದ್ದಾರೆ, 4 ಚೆಕ್ ಕೊಟ್ಟಿದ್ದಾರೆ, ಮತ್ತು ಅವ್ರ ಹೆಸರಲ್ಲಿ ಆಸ್ತಿ ಇದೆ. ಅವರ ಹಣವನ್ನು ಸೆಪ್ಟೆಂಬರ್ 10ನೇ ತಾರೀಕು ಕೊಟ್ಟಿಲ್ಲ ಅಂದರೆ ಲೀಗಲ್ ಆಗಿ ನಾವು ಬರ್ಬೋದು. ಅರ್ಥ ಆಯ್ತಾ? ನಿಮಗೆ ಎಲ್ಲ ಕಾನೂನು ರೀತಿ ಏನು ಬೇಕೋ ದಾಖಲಾತಿ ಎಲ್ಲ ಒದಗಿಸ್ಕೊಟ್ಟಿದ್ದೀನಿ. ಅರ್ಥ ಆಯ್ತಾ? ಕೊಡ್ತಾರೆ. ಊರಿನ ಮುಖಂಡರಿಗೂ ಕೂಡ ನನಗೆ ಅನ್ಯಾಯ ಆಗಿದೆ ಅಂತ ಹೇಳ್ತಾರೆ. ಆದರೆ ನ್ಯಾಯ ಸಿಕ್ಕಿರಲಿಲ್ಲ. ನನ್ನ ನಂಬರ್ ಹೇಗೆ ಕಲೆಕ್ಟ್ ಮಾಡಿಕೊಂಡ್ರೋ ಗೊತ್ತಿಲ್ಲ ಸ್ನೇಹಿತರೆ. ಈ ಹಿಂದೆ ನಾನು ಅಜ್ಜಂಪುರದಲ್ಲಿ ಒಂದು ಮಹಿಳೆಗೆ ನ್ಯಾಯವನ್ನು ಕೊಟ್ಟಿದ್ದೆ. ಅದು ಕೂಡ 6 ಲಕ್ಷ ಹಣವನ್ನು ಆ ಹುಡುಗಿಗೆ ಕೊಡಿಸ್ಕೊಟ್ಟಿದ್ದೆ. ಅದರ ಆಧಾರದ ಮೇಲೆ ನಂಬರ್ ಸಿಗುತ್ತೆ. ಇವರು ಬಂದು ಮಂಡ್ಯ ಜಿಲ್ಲೆಗೆ ಕಳೆದ 1.5 ತಿಂಗಳಿಂದ ದೂರನ್ನು ದಾಖಲಿಸ್ತಾರೆ. ನನಗೆ ಸಮಯ ಇರಲಿಲ್ಲ. ಕಾರಣ ಏನಂದರೆ ಮಂಗಳೂರು ಮತ್ತು ರಾಯಚೂರಿಗೆ ಹೋಗೋದಿತ್ತು. ಆದ ಕಾರಣ ನಾನು ಇವರಿಗೆ ಟೈಮ್ನ ಕೊಟ್ಟಿದ್ದೆ. ನಿನ್ನೆ ಬಂದು ಸರ್ಕ್ಯೂಟಸಲ್ಲಿ ಉಳಿದಿದ್ದು. ಈ ದಿನ ಅವರನ್ನು ಕರೆಸಿ ಆಪ್ತ ಸಮಾಲೋಚನೆ ಮೂಲಕ ಬಗೆಹರಿಸಿದ್ದೀನಿ. ಏನು ಹೇಳ್ತೀರಿ? ಬಗೆಹರಿಸಿದ್ರೆ ತುಂಬ ಸಂತೋಷ ಆಯ್ತು. ಇವತ್ತಿನಷ್ಟು ಸಂತೋಷ ನಾವೆಲ್ಲೂ ಕಂಡಿಲ್ಲ. ನೋಡಿ, ನೀವು ಮೋಸ ಹೋಗಿದ್ರಿ. ಯಾವುದೋ 100 ರೂಪಾಯಿ ಬಾಂಡ್ ಪೇಪರ್ ಮೇಲೆ ಬರ್ಕೊಟ್ಟಿದ್ರಿ.
ಅಲ್ಲ ಈಗ ಎಲ್ಲ ಕಾನೂನು ರೀತಿ ನಿಮಗೆಲ್ಲ ಕೊಡಿಸ್ಕೊಟ್ಟಿದ್ದೀನಿ. ಅವರು ಸೆಪ್ಟೆಂಬರ್ 10ನೇ ತಾರೀಕು 32 ಲಕ್ಷ ಕೊಟ್ಟಿಲ್ಲ ನಿಮಗೆ ಹಣ ಅಂದರೆ ಲೀಗಲ್ ಆಗಿ ಬರ್ಬೋದು. 4 ಬ್ಲ್ಯಾಂಕ್ ಚೆಕ್ ಕೊಟ್ಟಿದ್ದಾರೆ, ನೋಟ್ ಬರ್ಕೊಟ್ಟಿದ್ದಾರೆ. ಹೌದು ಅರ್ಥ ಆಯ್ತಾ? ಮಗನು ಕೂಡ ಕೊಟ್ಟಿದ್ದಾರೆ, ಅವರಿಗೆ ಆಸ್ತಿ ಇದೆ. ಏನು ಹೇಳ್ತೀರಿ? ಹೌದು ಮೇಡಮ್, ನ್ಯಾಯ ಸಿಕ್ಕಿದೆ ಅಲ್ಲ? ಸಿಕ್ಕಿದೆ. ಈ ಥರ ಮೋಸ ಹೋಗಬೇಡಿ. ನಿಮ್ಮ ಕಡೆಯಿಂದ ನಮ್ಗೆ ನ್ಯಾಯ ಸಿಕ್ಕಿದೆ, ತುಂಬ ಖುಷಿ ಇದ್ದೀವಿ. ಏಕೆಂದ್ರೆ ನಾವು ನಾವಾಗಿ ಕರೆದವ್ರು ಗೊತ್ತಿರಲಿಲ್ಲ, ಬಂದು ಕೈ ಹೊಡೆದೋಗೋರು. ಇವತ್ತು ನೀವು ಹೇಳಿದ ಒಂದೇ ಮಾತಿ ಬಂದವರೇ ಮಾತಂತೆ ನಡ್ಕೊಂಡು ಹೋಗಿದ್ದಾರೆ, ಅದು ಖುಷಿಯಾಗಿದೆ. ಇಲ್ಲ, ಅವರಿಗೆ ನಾನು